ನಾಳೆ ಬೆಳಗ್ಗೆ 11:00 ಮಂಗಳೂರಿನ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಲ್ತ್ ಸೈನ್ಸ್ ಸಂಬಂಧಪಟ್ಟಂತೆ ರೀಜನಲ್ ಸೆಂಟರ್ದು ಉದ್ಘಾಟನಾ ಸಮಾರಂಭ ಇದೆ. ನಮ್ಮ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅದನ್ನ ಉದ್ಘಾಟನೆ ಮಾಡಿದ್ದಾರೆ. ಈ ಸೆಂಟರ್ನಲ್ಲಿ ಸೈಮ್ಯುಲೇಷನ್ ಮತ್ತು ಸ್ಕಿಲ್ ಲ್ಯಾಬ್ ಇರುತ್ತೆ, ರಿಸರ್ಚ್ಗೆ ಫೆಸಿಲಿಟೀಸ್ ಇರುತ್ತೆ, ಹಾಗೆ ಕೆಲವೊಂದು ಇಂಡೋರ್ ಸ್ಪೋರ್ಟ್ಸ್ಗೂ ಕೂಡ ಫೆಸಿಲಿಟೀಸ್ ಇರುತ್ತೆ. ಇದರಿಂದ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಸಂಯೋಜನೆಗೊಂಡಿರ್ತಕ್ಕಂಥ ಯಾವ್ಯಾವ ವಿದ್ಯಾಸಂಸ್ಥೆಗಳಿದೆ ಆ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡಿಬೋದು. ಉದಾಹರಣೆಗೆ ಹೇಳಬೇಕು ಅಂದರೆ ನರ್ಸಿಂಗ್ ಸ್ಟೂಡೆಂಟ್ಸು ಈಗ ಇಂಜೆಕ್ಷನ್ ಕೊಡೋದನ್ನ ಈ ಮ್ಯಾನಿಕ್ವಿನ್ಸ್ ಮೇಲೆ ಪ್ರಯೋಗ ಮಾಡಿ ಕಲಿಬೋದು. ಹಾಗೆ ಮೆಡಿಕಲ್ ಸ್ಟೂಡೆಂಟ್ಸು ಸರ್ಜರಿಯವರು ಇದರಲ್ಲಿ ಆಪ್ರೇಷನ್ಸ್ ಹೇಗೆ ಮಾಡ್ಬೋದು ಅನ್ನೋ ಸೈಮ್ಯುಲೇಷನ್ ಸೆಂಟ್ರಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಹೋಗಿ ಆನಂತರ ಕ್ಲಾಸಸ್ ಕ್ಲಿನಿಕಲ್ಸ್ ಅಟೆಂಡ್ ಮಾಡಿ ಅಲ್ಲಿ ಪ್ರಯೋಗದಲ್ಲಿ ಕಲಿಬೋದು. ಜನರಿಗೆ ಸಮಸ್ಯೆ ಯಾಕಿಂತ ಜನರಿಗೆ ಉಪಯೋಗ ಆಗುತ್ತೆ. ಇಲ್ಲಿ ನೈಪುಣ್ಯತೆಯನ್ನು ಸಂಪಾದಿಸಿದರೆ ಆಮೇಲೆ ಪೇಷಂಟ್ಸ್ ಮೇಲೆ ಪ್ರಯೋಗ ಮಾಡ್ತಾರಲ್ಲ, ಸೊ ಸ್ಕಿಲ್ಡ್ ಮ್ಯಾನ್ ಪವರ್ ಅವ್ರು ಸಿಗುತ್ತೆ. ಇನ್ಫ್ಯಾಕ್ಟ್ ಅವ್ರ ಹೆಲ್ತ್ ಸೇಫ್ ಆಗುತ್ತೆ. ಇಲ್ಲ ಮೊದಲು ಇಲ್ಲ, ಈ ಮಂಗಳೂರಲ್ಲೇ ಎನ್ಪೋಯ್ದವ್ರದಲ್ಲಿದೆ, ಬೆಂಗಳೂರು ವೈದೇಹಿ ಇದೆ, ಬೇರೆ ಕಡೆ ಇದೆ. ಬಟ್ ಇದೆಲ್ಲ ಏನು ಅಂದರೆ ಇನ್ನೂ ಹೈ ಲೆವೆಲಲ್ಲಿ ಮಾಡ್ತಾಯಿದ್ವಿ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಮಾಡ್ತಾಯಿದ್ವಿ. ಇಲ್ಲಿ ಮಂಗಳೂರಲ್ಲೇ ನನಗೆ ಗೊತ್ತಿರುವ ಹಾಗೆ ಸುಮಾರು 140 ಸಂಸ್ಥೆಗಳಿದೆ. ಆ ಎಲ್ಲ ಸಂಸ್ಥೆಗಳು ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡಿಬೋದು. ಜೊತೆಯಲ್ಲಿ ಮಲೆನಾಡು ರೀಜನಿಂದ ಬರ್ತಾರಲ್ಲ, ಶಿವಮೊಗ್ಗ ಇರ್ಬೋದು, ಉಡುಪಿ ಇರ್ಬೋದು, ಅವರು ಕೂಡ ಇದರಲ್ಲಿ ಅನುಕೂಲ ಪಡಿಬೋದು.